ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ಇವತ್ತು ನಾನು ನಿಮಗೆ ಪಂಚಕರ್ಮ ಅಂತಂದ್ರೆ ಏನು, ಪಂಚಕರ್ಮದ ಪ್ರಯೋಜನಗಳು ಏನು, ಯಾರ್ಯಾರು ಪಂಚಕರ್ಮವನ್ನು ತಗೋಬಹುದು, ಎಷ್ಟು ಸಮಯಕ್ಕೆ ತಗೋಬೇಕು, ವರ್ಷ ತಗೋಬಹುದಾ ಅಥವಾ ಜೀವನದಲ್ಲಿ ಒಂದ್ಸಲ ತಗೊಂಡ್ರೆ ಸಾಕಾಗತ್ತಾ, ಇವೆಲ್ಲದ್ರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಡ್ತೇನೆ. ಮೊದಲನೇದಾಗಿ ಪಂಚಕರ್ಮ ಅಂತಂದ್ರೆ ಏನು ಅಂತ ತುಂಬ ಜನರಿಗೆ ಒಂದು ಗೊಂದಲ ಇದೆ. ಪಂಚಕರ್ಮ ಅಂತಂದ್ರೆ 5 ಕರ್ಮಗಳು. ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಹೇಳುವಂತಹದ್ದು ತುಂಬಾ ಪ್ರಚಲಿತದಲ್ಲಿ ಇದೆ, ತುಂಬಾ ಫೇಮಸ್. ಅದು ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಎಷ್ಟೋ ಕಾಯಿಲೆಗಳನ್ನ, ಎಷ್ಟೋ ಸಮಸ್ಯೆಗಳನ್ನ ನಮಗೆ ಬರೀ ಔಷಧಿಯಿಂದ ಅಥವಾ OPD ಚಿಕಿತ್ಸೆಯಿಂದ, ಹೊರ ರೋಗಿಗಳ ವಿಭಾಗದಿಂದ ವಾಸಿ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ನಾವು ಅವ್ರನ್ನ ಅಡ್ಮಿಟ್ ಮಾಡಿ ಒಳ ರೋಗಿಗಳ ವಿಭಾಗದಲ್ಲಿ IPD ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ, ಅಲ್ಲಿ ಚಿಕಿತ್ಸೆಯನ್ನು ಮಾಡುವಂತಹದ್ದು. ಅದ್ರಲ್ಲಿ ನಾವು ಪಂಚಕರ್ಮವನ್ನು ಚಿಕಿತ್ಸೆಗೆ ಅಂತ ಉಪಯೋಗಿಸ್ಕೊಳ್ತಾ ಇರುವಂಥದ್ದು. ಹಾಗಿದ್ರೆ ಈ ಪಂಚಕರ್ಮಗಳು ಯಾವ್ಯಾವುದು? ಪಂಚ ಅಂತಂದ್ರೆ 5, ನಿಮಗೆಲ್ಲರಿಗೂ ಗೊತ್ತಿದೆ. 5 ಕರ್ಮಗಳು: ವಮನ, ವಿರೇಚನ, ಬಸ್ತಿ, ನಸ್ಯ ಹಾಗೂ ರಕ್ತಮೋಕ್ಷಣ. ಇದು 5 ಕರ್ಮಗಳಿಗೆ ಪಂಚಕರ್ಮಗಳು ಅಂತ ಹೇಳ್ತಾರೆ. ವಮನವನ್ನು ಯಾವುದಕ್ಕೆ ಮಾಡಬೇಕು, ವಿರೇಚನವನ್ನು ಯಾವುದಕ್ಕೆ ಮಾಡಬೇಕು ಹೇಳಿ ನಿಮಗೆ ನೆಕ್ಸ್ಟ್ ಡೌಟ್ಗಳು ಬರ್ತಾ ಇರ್ತವೆ, ಹೌದಾ? ವಮನ ಅಂತಂದ್ರೆ ವಾಂತಿಯನ್ನು ಮಾಡಿಸುವಂತಹದ್ದು. ಯಾರ ದೇಹದಲ್ಲಿ ಕಫದ ಬಾಹುಲ್ಯ ಇದೆಯೋ, ಕಫ ತುಂಬಿಕೊಂಡಿದೆಯೋ ಅಂಥವರಿಗೆ ನಾವು ವಮನವನ್ನು ಮಾಡಿಸ್ಬೋದು. ಯಾರ ದೇಹದಲ್ಲಿ ಪಿತ್ತ, ಎಸಿಡಿಟಿ ಇಂಥದ್ದು ತುಂಬಿಕೊಂಡಿದೆಯೋ ಅಂಥವರಿಗೆ ನಾವು ವಿರೇಚನ, ಭೇದಿ ಆಗುವಂಥ ಚಿಕಿತ್ಸೆಯನ್ನು ಮಾಡ್ಬೋದು. 3ನೇ ಪಂಚಕರ್ಮ ಹೇಳಿರುವಂತಹದ್ದು ಬಸ್ತಿ ಚಿಕಿತ್ಸಾ ಅಂತ. ಯಾರಿಗೆ ಕಾಲು ನೋವು, ಬೆನ್ನು ನೋವು, ಸೊಂಟ ನೋವು, ನರಗಳಿಗೆ ಸಂಬಂಧಪಟ್ಟಿರುವಂತಹದ್ದು, ಪ್ಯಾರಲಿಸಿಸ್ ಆಗಿರುವಂತಹದ್ದು, ಹೀಗೆ ವಾತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ನಾವು ಬಸ್ತಿ ಚಿಕಿತ್ಸೆಯನ್ನು ಮಾಡ್ಬೋದು. ಬಸ್ತಿ ಚಿಕಿತ್ಸೆ ಅಂತಂದ್ರೆ ಗುದದ್ವಾರದಿಂದ ಔಷಧಿಯನ್ನು ಹಾಕುವಂತಹದ್ದು, ಎನಿಮಾ ಅಂತ ಹೇಳ್ತೇವೆ, ಮೆಡಿಕೇಟೆಡ್ ಎನಿಮಾ ಅಂತ ಹೇಳ್ಬೋದು. ಇದಕ್ಕೆ ಬಸ್ತಿ ಚಿಕಿತ್ಸಾ ಅಂತ ಹೇಳ್ತಾರೆ. 4ನೇದು ನಸ್ಯ ಚಿಕಿತ್ಸಾ. ಊರ್ಧ್ವ ಜತೃಗತ, ಕುತ್ತಿಗೆಯಿಂದ ಮೇಲ್ಭಾಗದಲ್ಲಿರುವಂಥ ಸಮಸ್ಯೆಗಳಿಗೆ ನಾವು ನಸ್ಯ ಚಿಕಿತ್ಸೆಯನ್ನು ಮಾಡ್ತೇವೆ. ಅದು ಕಣ್ಣಿನ ಸಮಸ್ಯೆ ಇರ್ಬೋದು, ಕಿವಿಯ ಸಮಸ್ಯೆ ಇರ್ಬೋದು, ಮೂಗಿನ ಸಮಸ್ಯೆ ಇರ್ಬೋದು, ಗಂಟಲಿನ ಸಮಸ್ಯೆ ಇರ್ಬೋದು, ಅಥವಾ ಮೆದುಳಿನಲ್ಲಿರುವಂಥ ಸಮಸ್ಯೆಗಳು ಇರ್ಬೋದು. ಇವೆಲ್ಲದಕ್ಕೂ ಕೂಡ ನಾವು ನಸ್ಯ ಚಿಕಿತ್ಸೆಯನ್ನು ಮಾಡ್ತೇವೆ. ಸರ್ವೈಕಲ್ ಸ್ಪಾಂಡಿಲೋಸಿಸ್ಗೂ ಕೂಡ ನಸ್ಯ ಚಿಕಿತ್ಸೆ ತುಂಬ ಹೆಲ್ಪ್ ಆಗ್ತಾ ಇದೆ. ಯಾಕಂತಂದ್ರೆ ನಸ್ಯ ಮಾಡೋದ್ರಿಂದ ಈ ಒಂದು ಕತ್ತಿನ ಹಿಂಭಾಗದಲ್ಲಿರುವಂಥ ಭಾಗದಲ್ಲಿ ರಕ್ತ ಸಂಚಾರ ಹೆಚ್ಚಿಗೆ ಆಗುತ್ತೆ. ಆವಾಗ ಸರ್ವೈಕಲ್ ಸ್ಪಾಂಡಿಲೋಸಿಸ್ ನರಗಳಿಗೆ ಕೂಡ ಹೆಲ್ಪ್ ಆಗುವಂತಹದ್ದು. ಹೀಗೆ ನಾವು ನಸ್ಯವನ್ನ ಕುತ್ತಿಗೆ ಮೇಲ್ಭಾಗದಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಮಾಡಬಹುದು. ಹಾಗೂ 5ನೇ ಪಂಚಕರ್ಮ ಹೇಳಿರುವಂತಹದ್ದು ರಕ್ತ ಮೋಕ್ಷಣ ಅಂತ. ಬ್ಲಡ್ ಲೆಟ್ಟಿಂಗ್, ಲೀಚ್ ಥೆರಪಿ ಫೇಮಸ್. ಇದರಲ್ಲಿ 3 ರೀತಿಯಿಂದ ರಕ್ತ ಮೋಕ್ಷಣವನ್ನ ಮಾಡಬಹುದು. ಶೃಂಗ, ಅಲಾಭ ಹಾಗೂ ಜಲೌಕದಿಂದ. ಜಲೌಕದ ಮೂಲಕ ಮಾಡುವಂತಹ ರಕ್ತ ಮೋಕ್ಷಣ ತುಂಬಾ ಪಾಪ್ಯುಲರ್ ಆಗಿ ಇರುವಂತಹದ್ದು. ಯಾರ್ಯಾರಿಗೆ ಲೋಕಲ್ ಸ್ಕಿನ್ ಪ್ರಾಬ್ಲಮ್ ಇರುತ್ತೋ, ಅಲರ್ಜಿ ಸಮಸ್ಯೆಗಳಿರುತ್ತೋ, ಅಥವಾ ಹೇರ್ ಫಾಲ್ ಆಗ್ತಾ ಇರುತ್ತೋ, ಅಲೋಪೇಶಿಯಾ ಏರಿಯಾಟ ಅಂತ ಹೇಳ್ತೀವಿ, ಹುಲ್ಕಡ್ಡೆ ಮೇದಿದೆ ಅಂತ ಕೆಲವೊಬ್ರು ಹೇಳ್ತಾರೆ, ಚಿಕ್ಕ ಭಾಗದಲ್ಲಿ ಕೂದಲು ಉದುರುವಂತಹದ್ದು, ಇಂಥ ಸಮಸ್ಯೆಗಳಿಗೂ ಕೂಡ ನಾವು ರಕ್ತ ಮೋಕ್ಷಣವನ್ನು ಮಾಡಬಹುದು. ಸೊರೈಸಿಸ್ ನಲ್ಲಿ ಮಾಡಬಹುದು. ಕೆಲವೊಂದು ಕ್ಯಾನ್ಸರ್ಸ್ ಕಂಡೀಷನ್ ಅಲ್ಲೂ ಕೂಡ ನಾವು ರಕ್ತ ಮೋಕ್ಷಣವನ್ನು ಮಾಡಬಹುದು. ಹೀಗೆ ಇದು 5ಕ್ಕೆ ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತ ಮೋಕ್ಷಣ, ಇವು 5ಕ್ಕೆ ಪ್ರಧಾನ ಪಂಚಕರ್ಮ ಅಂತ ಹೇಳ್ತಾರೆ. ಇದಕ್ಕೆ ಹೊರತಾಗಿ ತುಂಬಾ ಉಪಕ್ರಮಗಳು ಕೂಡ ಇದೆ. ಶಿರೋಧಾರ ಇರ್ಬೋದು, ಪಾದಭಂಗ ಇರ್ಬೋದು, ಕಟಿಬಸ್ತಿ ಇರ್ಬೋದು, ಕ್ರಿಯೋಬಸ್ತಿ ಇರ್ಬೋದು, ಅಕ್ಷಿಪಿಚ್ಚು, ಅಕ್ಷಿಪರಿಷೇಕ, ಅಕ್ಷಿತರ್ಪಣ, ಹೀಗೆ ತುಂಬಾ ಪಂಚಕರ್ಮಗಳಿದೆ. ಇವೆಲ್ಲದಕ್ಕೂ ಸೇರಿ ಪಂಚಕರ್ಮ ಅಂತಾನೆ ಹೇಳುವಂತಹದ್ದು. ನೆಕ್ಸ್ಟ್ ನಮಗೆ ಬೇಕಾಗಿರುವಂತಹ ಮಾಹಿತಿ ಏನು ಅಂತಂದ್ರೆ, ಪಂಚಕರ್ಮವನ್ನು ಯಾರ್ಯಾರು ಮಾಡ್ಕೋಬಹುದು? ಆಯುರ್ವೇದದಲ್ಲಿ ಹೇಳ್ತಾರೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ, ಆತುರಸ್ಯ ವಿಕಾರ ಪ್ರಶಮನ. ಟು ಮೇಂಟೈನ್ ದ ಹೆಲ್ತಿ ಬಾಡಿ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ, ಆರೋಗ್ಯದಿಂದ ಇದ್ದವನು ಕೂಡ ಅವನ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋದಕ್ಕೋಸ್ಕರ ಪಂಚಕರ್ಮವನ್ನು ಮಾಡ್ಕೋಬಹುದು. 2ನೇದು ಆತುರಸ್ಯ ವಿಕಾರ ಪ್ರಶಮನ, ಟು ಟ್ರೀಟ್ ದ ಡಿಸೀಸ್ ಕೇಸಸ್. ಒಬ್ಬನಿಗೆ ಆರೋಗ್ಯ ಇಲ್ಲದೆ ಇದ್ದವಂಗೆ ಆರೋಗ್ಯನ ಪಡ್ಕೊಳ್ಳಿಕ್ಕೂ ಕೂಡ ಪಂಚಕರ್ಮವನ್ನು ಮಾಡ್ಕೋಬಹುದು. ಹೀಗೆ ಆರಾಮ ಇದ್ದವರು ಕೂಡ, ಆರೋಗ್ಯವಂತರು ಕೂಡ ಮಾಡ್ಕೋಬಹುದು. ಆರೋಗ್ಯ ಇಲ್ಲದಿದ್ದಂಥವ್ರು, ಅನಾರೋಗ್ಯದಿಂದ ಇದ್ದವರು ಕೂಡ ಪಂಚಕರ್ಮವನ್ನು ಮಾಡ್ಕೋಬಹುದು. ಹಾಗಿದ್ರೆ ಎಷ್ಟು ಸಮಯಕ್ಕೆ ಒಂದ್ಸಲ ಮಾಡ್ಕೋಬೇಕು? ಆರೋಗ್ಯವಂತರಾದ್ರೆ ವರ್ಷಕ್ಕೊಂದ್ಸಲ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ, ಡಾಕ್ಟರ್ ಎಷ್ಟು ಸಮಯಕ್ಕೆ ಒಂದ್ಸಲ ಹೇಳ್ತಾರೋ ಅಷ್ಟು ಸಮಯಕ್ಕೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಕೆಲವೊಮ್ಮೆ 15 ದಿವಸಕ್ಕೆ ಹೇಳ್ಬೋದು,
ಪಕ್ಷೆ ಹೇಳ್ಬೋದು, ಕೆಲವೊಮ್ಮೆ ತಿಂಗಳಿಗೆ ಒಂದ್ಸಲ ಹೇಳ್ಬೋದು, ಮಾಸೆ ಹೇಳ್ಬೋದು, ದ್ವಿಮಾಸೆ 2 ತಿಂಗಳಿಗೆ ಒಂದ್ಸಲ, ತ್ರಿಮಾಸೆ 3 ತಿಂಗಳಿಗೆ ಒಂದ್ಸಲ, ಷಡ್ಮಾಸೆ 6 ತಿಂಗಳಿಗೆ ಒಂದ್ಸಲ, ಸಂವತ್ಸರ ವರ್ಷಕ್ಕೊಂದ್ಸಲ ಹೇಳ್ಬೋದು. ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಚೇಂಜ್ ಆಗುತ್ತೆ. ಆಯುರ್ವೇದದಲ್ಲಿ ಜನರಲ್ ರೂಲ್ ಅನ್ನು ಹೇಳ್ತಾರೆ, ವಾತ ಪಿತ್ತ ಕಫಗಳಿಗೆ ಬಸ್ತಿ ವಿರೇಚನ ಹಾಗೂ ವಮನವನ್ನ ಮಾಡಿ ಅಂತ. ಆದರೆ ಅವರ ದೋಷದ ಆಧಾರದ ಮೇಲೆ, ರೋಗಿ ಬಲದ ಮೇಲೆ, ರೋಗ ಬಲದ ಮೇಲೆ, ಅಗ್ನಿ ಕೋಷ್ಠ ಇವುಗಳನ್ನೆಲ್ಲ ನೋಡಿಕೊಂಡು ಅವರಿಗೆ ಯಾವ ಚಿಕಿತ್ಸೆಯನ್ನ ಮಾಡಬೇಕು ಹೇಳುವಂಥದ್ದನ್ನ ವೈದ್ಯರು ನಿರ್ಧಾರವನ್ನ ಮಾಡ್ತಾರೆ. ನಿಮ್ಮ ಶಕ್ತಿಯನ್ನು ನೋಡ್ಕೋಬೇಕು, ಆ ಒಂದು ರೋಗದ ಶಕ್ತಿಯನ್ನು ನೋಡ್ಕೋಬೇಕು. ಇವೆಲ್ಲದನ್ನು ಕನ್ಸಿಡರ್ ಮಾಡಿ ಎಷ್ಟು ದಿನ ಚಿಕಿತ್ಸೆ ಬೇಕಾಗತ್ತೆ, ಯಾವ ಪಂಚಕರ್ಮಗಳು ಬೇಕಾಗತ್ತೆ ಹೇಳುವಂಥದ್ದನ್ನ ನಾವಿಲ್ಲಿ ನಿಮ್ಗೆ ಹೇಳಲಿಕ್ಕೆ ಆಗ್ತದೆ. ಅದಕ್ಕಾಗಿ ಯಾವತ್ತೂ ಕೂಡ ಪಂಚಕರ್ಮವನ್ನು ತಗೊಳ್ಳೋಕ್ಕಿಂತ ಮುಂಚೆ ಒಮ್ಮೆ ತಜ್ಞ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಅವರ ಮಾರ್ಗದರ್ಶನದಲ್ಲೇ ನೀವು ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ನಾವು ಅಂದ್ಕೊಂಡಂಥ ಪರಿಣಾಮ ರಿಸಲ್ಟ್ ಬರದೇ ಇರಬಹುದು. ಅದರಿಂದ ಕರೆಕ್ಟಾಗಿ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೇ ಹೋದಾದರೆ ನಿಮಗಿರುವಂಥ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಅದರಲ್ಲಿ ಯಾವುದೇ ಸಂಶಯಗಳಿಲ್ಲ. ನಮಸ್ಕಾರ.